ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇವತ್ತಿನ ವ್ಲಾಗ್ ನನಗೆ ತುಂಬ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ, ಅದ್ರ ಜೊತೆಗೆ ಜೀವನ ಇಡೀ ನೆನಪಿಟ್ಕೊಳ್ಳೋಂಥ ಒಂದು ಉಳಿಯುವ ಕ್ಷಣಗಳು ಇವತ್ತಿನ ಒಂದು ವ್ಲಾಗಲ್ಲಿದೆ. ಕೊನೆವರೆಗೂ ನೋಡಿ. ಇವತ್ತು ನಾವು ಎಲ್ಲಿ ಹೋಗಿದ್ವಿ, ಯಾಕೆ, ಏನು ಸ್ಪೆಷಲ್ಲು, ಕೊನೆವರೆಗೂ ಈ ವ್ಲಾಗ್ನ ನೋಡಿ ಮಿಸ್ ಮಾಡಬೇಡಿ. ಆ್ಯಂಡ್ ನಾವು ಹೊರಟು ಫಸ್ಟ್ ಆಲ್ರೆಡಿ ಅಂದರೆ ಬೇಗ ಹೊರಡಬೇಕು 7 ಗಂಟೆಗೆಲ್ಲ ಅಂದ್ಕೊಂಡ್ವಿ. ಬಟ್ ಮನೆಯಿಂದ ಬಿಟ್ಟಿದ್ದು 9 ಗಂಟೆಗೆ. ಆಲ್ರೆಡಿ ಎಲ್ಲರಿಗೂ ಹಸಿವಾಗಿತ್ತು. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಮಗು ಕೂಡ ಆಲ್ರೆಡಿ ಲೇಟ್ ಆಗಿತ್ತಾ, ನಾವು ರೀಚ್ ಆಗೋಕ್ಕೂ ಕೂಡ. ಎಲ್ಲಿಗೆ ಹೊರಟಿದ್ವಿ, ಯಾಕೆ ಅನ್ನೋದನ್ನು ಹೇಳ್ತೀನಿ ಈ ಒಂದು ವ್ಲಾಗ್ನ, ಹಾಗೆ ಕಂಟಿನ್ಯೂ ನೋಡ್ತಾ ಇರಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ವೇಟಿಂಗ್. ನಾವು ಫೈನಲಿ ಬಂತು. ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಎಲ್ಲ ತಟ್ಟೆ ಖಾಲಿಯಾಗಿದೆ ನೋಡಿ. ಒಂದು ಪೂರಿದು, ಒಂದು ದೋಸೆದು, ಇನ್ನೊಂದು ಇಡ್ಲಿ ತಿಂತಿದ್ದಾಳೆ. ಇಲ್ಲ ಘೀ ರೈಸ್. ವಾಯ್ಸ್ ಯಾವುದು ಅಂತ ಗೊತ್ತಾಗಿರ್ಬೇಕು ಅಂದ್ಕೊಳ್ತೀವಿ. ಎಸ್, ದಿಸ್ ಇಸ್ ಭಾಗ್ಯ. ಆ್ಯಂಡ್ ನಾವು ಮೊದಲು ಬಂದಿದ್ದು ಶ್ರೀ ಭೋಗನಂದೀಶ್ವರ ಟೆಂಪಲ್ಗೆ. ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿ ಈ ಒಂದು ಟೆಂಪಲ್ ಬರುತ್ತೆ. ಇದು ಸುಮಾರು 9ನೇ ಶತಮಾನದಷ್ಟು ಹಳೆಯ ದೇವಾಲಯ. ಇದು ಶಿವನಿಗೆ ಸಮರ್ಪಿತವಾದ ಒಂದು ಐತಿಹಾಸಿಕ ಅವಳಿ ದೇವಾಲಯ ಇದಾಗಿದೆ. ಇದು ರಾಷ್ಟ್ರಕೂಟರ, ಚೋಳರು ಮತ್ತು ಹೊಯ್ಸಳರು, ವಿಜಯನಗರ ಅರಸರು ಸೇರಿದಂತೆ ವಿವಿಧ ರಾಜವಂಶಗಳ ಕಾಲದಲ್ಲಿ ಈ ದೇವಾಲಯ ಅಭಿವೃದ್ಧಿನ ಕಂಡಿದೆ. ಅಂದರೆ ಆವಾಗ ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ಕೇಳ್ಬೋದು. ಆ್ಯಂಡ್ ಕೆಲವೊಂದು ಇಲ್ಲಿ ಶಾಸನಗಳು ಕೂಡ ಇದೆ, ನೀವು ಮುಂದೆ ನೋಡ್ಬೋದು. ಇದು ನಾವು ಸೆಕೆಂಡ್ ಟೈಮು ಈ ಒಂದು ಭೋಗನಂದೀಶ್ವರ ಟೆಂಪಲ್ಗೆ. ಬಟ್ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದು ಫಸ್ಟ್ ಟೈಮು, ಮಗಳ ಹುಟ್ಟಿದ ಮೇಲೆ. ಜೊತೆಗೆ ಅತ್ತೆ ಮತ್ತು ಭಾಗ್ಯ ಮತ್ತು ಅವರಮ್ಮ ಇವರು ಕೂಡ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾವು ಹೊರಟಿದ್ದು ಅಲ್ಲಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೆಕೆಂಡ್ ಪೂಜೆ ಅಂದರೆ ಬೆಳಿಗ್ಗೆ ಪೂಜೆ ಆದಮೇಲೆ 11 ಗಂಟೆಗೆ ಇನ್ನೊಂದು ಪೂಜೆ ಟೈಮಲ್ಲಿ ನಾವು ಹೋಗಿದ್ವಿ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ತುಂಬ ತಂಪಾಗಿತ್ತು. ಅಂದರೆ ಹಳೆಯ ದೇವಸ್ಥಾನ ಅಂತಂದರೆ ಹಾಗೇ ಅಲ್ವಾ, ತುಂಬ ತಂಪಾಗಿರುತ್ತೆ ದೇವಸ್ಥಾನ ಅಂದರು. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಆರತಿ ತೊಗೊಂಡು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಆಮೇಲೆ ನಾನು ಹೇಳ್ದಂಗೆ ಶಾಸನಗಳು ಅಂತ ಹೇಳಿದ್ರೆ, ಇಲ್ಲಿ ಅದರದ್ದೇ ಒಂದು ಬರೆದಿರೋ ಶಾಸನಗಳು ಕೂಡ ಇಲ್ಲಿ ನೋಡ್ಬೋದು. ಏನು ವಿಶೇಷ ಅಂತ ಇವಾಗ ಹೇಳ್ತೀನಿ. ನಮ್ಮ ಮದುವೆ ವಾರ್ಷಿಕೋತ್ಸವ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ಲು. ಫ್ಯಾಮಿಲಿ ಸಮೇತ ನಾವು ಒಂದಿಷ್ಟು ಹೊರಗಡೆ ಕಾಲ ಕಳೆಯೋಣ. ಆಮೇಲೆ ದೇವಸ್ಥಾನಕ್ಕೆ, ನನಗೆ ಸ್ಪೆಷಲಿ ಏನಾದರೂ ಸ್ಪೆಷಲ್ ಡೇ ಇತ್ತು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿ ನಾವು ಇಲ್ಲಿ ಭೋಗನಂದೀಶ್ವರ ಟೆಂಪಲ್ಲು ಜೊತೆಗೆ ಆದಿಯೋಗಿ ಟೆಂಪಲ್ ಕೂಡ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ಹಣ್ಣುಗಳನ್ನ, ಜಾಪಲ್ಕಾಯಿ ಇರುತ್ತಲ್ಲ ಅದೊಂದಿಷ್ಟು ತೊಗೊಂಡು ನಾವು ರೀಚ್ ಆದ್ವಿ ಫೈನಲಿ. ನಿಮಗೆ ಗೊತ್ತಿರಬೇಕು, ನನ್ನ ವ್ಲಾಗ್ನ ಸ್ಟಾರ್ಟಿಂಗ್ ನೋಡೋರು ಎಷ್ಟು ಸರಿ ಹೋಗಿದ್ದೀನಿ ಅಂತ. ಬಟ್ ಎಷ್ಟು ಸರಿ ಹೋದರೂ ಕೂಡ ಬೋರ್ ಆಗದೇ ಇರೋಂಥ ಪ್ಲೇಸು ಈ ಒಂದು ಈಶಾ ಫೌಂಡೇಶನು ಆದಿಯೋಗಿ ಸ್ಟ್ಯಾಚು. ಇಲ್ಲಿ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಪೀಸ್ಫುಲ್ಲಾಗಿದೆ, ಮೆಡಿಟೇಷನ್ ಮಾಡ್ಬೋದು. ಬಟ್ ಮೆಡಿಟೇಷನ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ ಮಕ್ಕಳನ್ನ ಕರ್ಕೊಂಡು. ಅವು ಒಂದು ಸ್ವಲ್ಪ ದೊಡ್ಡವ ಆಗಿದ್ದರೆ ಹೇಗೋ ಮಾಡ್ಬೋದು. ಅದಾದಮೇಲೆ ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ನೋಡ್ಬೋದು, ವೆದರ್ ತುಂಬ ಚೆನ್ನಾಗಿತ್ತು, ತಂಪಾಗಿತ್ತು, ಬಿಸಿಲು ಇರಲಿಲ್ಲ. ಹಾಗಾಗಿ ಆರಾಮಾಗಿ ಬಂದ್ವಿ. ನನ್ನ ಮಗಳು ಕೂಡ ಮಲ್ಕೊಂಡ್ಬಿಟ್ಟಿದ್ಲು. ಹಾಗೆ ಈ ಕಡೆ ಭಾಗ್ಯದ ಮಗಳನ್ನ ಕರ್ಕೊಂಡು ನಾವು ಒಂದಿಷ್ಟು ಫೋಟೋಸನ್ನ ತೆಕ್ಕೊಳ್ಳೋಣ ಅಂತ ಅವಳನ್ನ ಕೂಡಿಸ್ಕೊಂಡು, ಅದಾದಮೇಲೆ ಮತ್ತೆ ಅಷ್ಟೊತ್ತಿಗೆ ಮಗಳು ಕೂಡ ಎದ್ದು ಎಲ್ಲರೂ ಕಾರಲ್ಲಿ ಯಾವ್ಯಾವ ಸಾಂಗ್ ಹಾಕ್ಕೊಂಡು ಓಡಾಡ್ತಾರಂತೆ, ಮಜಾ ಮಾಡಿಕೊಂಡು. ಇಲ್ಲಿ ನಾವು ರೈಮ್ಸ್ ಹಾಕ್ಕೊಂಡು ಮಜಾ ಮಾಡ್ತಾಯಿದ್ವಿ. ಮಕ್ಕಳಾದಮೇಲೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ನೋಡಿ. ಫೈನಲಿ ಮನೆಗೆ ಬಂದ್ವಿ. ಸಂಜೆ ನಾವು ಎಲ್ಲ ಸೇರಿ, ಅಣ್ಣ ಅತ್ತಿಗೆ ಬಂದಿದ್ದರು ಕೇಕ್ ತೊಗೊಂಡು. ಸೊ ಅವ್ರ ಜೊತೆ ನಾವು ಎಲ್ಲರೂ ಕೂಡಿ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ, ಸೊ ಮನೆ ಹತ್ತಿರ ಇರೋ ಒಂದು ಹೋಟೆಲ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮದುವೆ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಅಂದ್ಕೋತಿದ್ದೀನಿ. ಮದುವೆ ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಒಂದಾಗೋದಲ್ಲ, 2 ಹೃದಯಗಳು, 2 ಕುಟುಂಬಗಳು, 2 ಕನಸುಗಳು ಒಂದಾಗಿ ಹೊಸ ಬದುಕನ್ನು ಕಟ್ಕೊಳ್ಳುವ ಒಂದು ಸುಂದರ ಪ್ರಯಾಣ. ಪ್ರೀತಿ ಅಂದರೆ ಒಂದು ನಂಬಿಕೆ, ಗೌರವ ಮತ್ತು ಹೊಂದಾಣಿಕೆ ಇದ್ದರೆ ಈ ಸಂಬಂಧ ದಿನದಿಂದ ದಿನಕ್ಕೆ ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗುತ್ತೆ. ಪ್ರತಿದಿನ ಪ್ರೀತಿಯನ್ನು ಮಾತಿನಲ್ಲಿ ಹೇಳೋದಿಲ್ಲ, ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡ್ಕೊಳ್ಳೋದು, ಕಷ್ಟದಲ್ಲಿ ಜೊತೆಯಾಗಿರೋದು ಮತ್ತು ಸಂತೋಷವನ್ನು ಹಂಚ್ಕೊಳ್ಳೋದೇ ನಿಜವಾದ ಪ್ರೀತಿ. ನೆನಪುಗಳು ಎಷ್ಟು ಸುಂದರವಾಗಿರುತ್ತೋ
ಅದನ್ನು ಹಂಚ್ಕೊಂಡಾಗ ಇನ್ನೂ ಅಮೂಲ್ಯವಾಗಿರುತ್ತೆ. ಈ ಆ್ಯನಿವರ್ಸರಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.